ಹೆಸರು ಬಿ ಟಿ ಮೋಹನ್ ಕುಮಾರು, ತಾಲೂಕು ವಕೀಲ ಸಂಘದ ಉಪಾಧ್ಯಕ್ಷ. ನಮ್ಮ ಊರಿನ ಜಾತ್ರೆ ಮಹೋತ್ಸವ ಪುರಾತನ ಕಾಲದಿಂದನೂ ನಡೆದುಕೊಂಬರ್ತಿದೆ. ಅದು ಇತಿಹಾಸನೇ ಇದೆ. ಇಷ್ಟು ವರ್ಷದಿಂದ ಅಂತ ಇಲ್ಲಿ ನಮಗೂ ಗೊತ್ತಿಲ್ಲ, ಇತಿಹಾಸದಿಂದನೂ ನಡ್ಕೊಂಬರ್ತಾಯಿದೆ. ಈ ಮಾರಮ್ಮ ಮತ್ತು ಕರಗಲಕ್ಷ್ಮಿಯ ಜಾತ್ರಾ ಮಹೋತ್ಸವ 28ನೇ ತಾರೀಕು ನನಗೆ ಭಾನುವಾರದಿಂದ ಸ್ಟಾರ್ಟ್ ಆಗಿದೆ. ಭಾನುವಾರ ದಿನ ಕರಗ ಮಹೋತ್ಸವ ಆಯಿತು, ಅದ್ಧೂರಿಯಾಗಿ ನಡೀತು. ಕರಗ ಮಹೋತ್ಸವ ಮತ್ತು ಆರತಿ ನಡೀತು. ನಿನ್ನೆ ದಿನ ಮಾರಮ್ಮಂಗೆ ಆರತಿ ಮತ್ತು ಉಪಹಾರ ನಡೆಯಿತು. ಇವತ್ತು ಮಂಗಳವಾರ ದಿನ ಊಟದ ವ್ಯವಸ್ಥೆ ಮತ್ತು 3:30-4 ಗಂಟೆಗೆ ಮಾರಮ್ಮ ತಾಯಿಯ ಬ್ರಹ್ಮ ರಥೋತ್ಸವ ಇದೆ. 1 ಗಂಟೆಗೆ ಮಾರಮ್ಮ ತಾಯಿಯ ಬಾಯಿಬೀಗದ ಹರಕೆ ಉತ್ಸವ ಇದೆ. ಸುತ್ತಮುತ್ತಲಿನ 10-15 ಹಳ್ಳಿಗಳು ಕೂಡ ನಮ್ಮ ಬೂದಿಯಾಳ ಜೊತೆಗೆ ಜಾತ್ರೆಯನ್ನು ಮಾಡ್ತಾರೆ. ನಾಳೆ ಬುಧವಾರ ದಿನ ಹಗಲು ಜಾತ್ರೆ ಇದೆ. ಸುಮಾರು 10 ಗಂಟೆಗೆ ಪ್ರಾರಂಭ ಆದರೆ ಹಗಲು ಜಾತ್ರೆ ಕರಗನ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಈ ಉತ್ಸವ ನಡೀತೈತೆ. ಈ ಕರಗದ ಲಕ್ಷ್ಮಿನ ಬರ್ತಕ್ಕಂಥ ಅರ್ಚಕರಾದಂಥ ಮಾರಣ್ಣನವರು 50 ವರ್ಷ ತುಂಬಿದವರು. ಈ ಒಂದು ಪಟ್ಟವನ್ನು ಕಟ್ಕೊಂಡು 50 ವರ್ಷದಿಂದ ಅವರೇನೇ ಕರಗನ ಹೊರ್ತಾ ಇದ್ದಾರೆ. ಅವ್ರಿಗೀಗ 83 ವರ್ಷ ಅವ್ರಿಗೆ. ಅದೊಂದು ನಮಗೆ ಎಲ್ಲನೂ ತುಂಬ ಖುಷಿ ಪಡ್ತಕ್ಕಂಥ ವಿಚಾರ. 83 ವರ್ಷ ಆದರೂ ಕೂಡ ಇವಾಗೂ ಕೂಡ ಯುವಕರಂತೆಯೇ ಅವರು ಕರಗ ಎತ್ಕೊಂಡು ಕುಣಿತಾರೆ. ಸುಮಾರು ನಾಳೆ ಒಂದು 15,000-20,000 ಜನ ಜಾತ್ರೆಗೆ ನಾಳೆ ಹಗಲು ಪರ್ಸಿಗೆ ಸುತ್ತಮುತ್ತ ಎಲ್ಲನೂ ಜಾತ್ರೆಗೆ ಸೇರ್ತಾರೆ. ಅದ್ಧೂರಿಯಾದಂಥ ಶ್ರೀ ಕರಗದ ಮತ್ತು ಮಾರಮ್ಮ ಮಹಾಲಕ್ಷ್ಮಿಯ ಜಾತ್ರಾ ಮಹೋತ್ಸವ.